ಜಯತು ಜಯ ವಿಠಲ ನಿನ್ನ ನಾಮವೋ ಶಾಂತಿಧಾಮವೋ ಸೌಖ್ಯಧಾರಾಮ. ಜಯತು ಜಯ ವಿಠಲ. ಏನಪ್ಪ ಭಜನೆ ಹಾಡಕ್ಕೆ ಶುರು ಮಾಡ್ಬಿಟ್ರಿ ಅನ್ಕೊಂಡ್ರೆ? ಖಂಡಿತ ಇಲ್ಲ. ನಮ್ಮ ಸಂಸ್ಕಾರದಲ್ಲಿ ಇವತ್ತಿನ ದಿವಸ ಕುಬೇರ ಅನುಗ್ರಹವನ್ನು ಕೊಟ್ಟಿದ್ದೀನಿ, ನರಸಿಂಹ ಅನುಗ್ರಹ ಕೊಟ್ಟಿದ್ದೀನಿ. ಆದರೆ ಕೂರ್ಮ ಅವತಾರ, ವರಹ ಅವತಾರ, ಇದೆಲ್ಲ ನರಸಿಂಹ ಅವತಾರ ಯಾರ್ದು? ಸಾಕ್ಷಾತ್ ಮಹಾವಿಷ್ಣುದು. ಆದರೆ ಯಾರಾದರೂ ವರಹಸ್ವಾಮಿ ನರಸಿಂಹಸ್ವಾಮಿನ ನೋಡಬೇಕಾದ್ರೆ ವರಹಸ್ವಾಮಿನ ತೋರಿಸಿ ಅಂತ ಹೇಳಿ ಒಂದು ಕ್ಷೇತ್ರ ಕಳಿಸ್ಕೊಟ್ಟಿದ್ದೀನಿ. ಎಲ್ಲಿ? ತಿರುಪತಿಲಿ ಹೋಗಿದ್ರೆ ವರಹಸ್ವಾಮಿ ನೋಡಿದ್ರೆ ಭಾಳ ಸಂತೋಷ. ನರಸಿಂಹಸ್ವಾಮಿ ಅಹೋಬೆಲ ಹೋಗಿದ್ರೆ ಸಂತೋಷ. ಆದರೆ ಮತ್ಸ್ಯಾವತಾರಕ್ಕೊಂದು ದೇವಸ್ಥಾನ, ಕೂರ್ಮಾವತಾರಕ್ಕೆ ಒಂದು ದೇವಸ್ಥಾನ ಇದೆ. ನಿಮಗೇನಾದರೂ ಗೊತ್ತಿದೆಯಾ? ನಾನು ಹೇಳ್ತೀನಿ ಕೇಳಿ. ಇವತ್ತಿನ ದಿವಸ ವಿಶೇಷವಾಗಿ ಸಮುದ್ರ ಮಥನ ಮಾಡಿದ ಮೇಲೆ ರಾಕ್ಷಸರೆಲ್ಲ ಆ ಕಡೆ ಹೋದ ಮೇಲೆ ಅವ್ರಿಗೆ ಬೇಕಾಗಿದ್ದಾರೆ ತಗೊಂಬಿಟ್ರು. ಈ ಕಡೆ ದೇವತೆಗಳೆಲ್ಲ ಏನು ಬೇಕೋ ತಗೊಂಬಿಟ್ರು. ಆದರೆ ಸಮುದ್ರದಲ್ಲಿ ಆ ಮೇರು ಪರ್ವತ ಅಲ್ಲೇ ಬಿಟ್ಬಿಟ್ಟು ಆ ಕೂರ್ಮಾವತಾರದಲ್ಲಿ ಮಹಾವಿಷ್ಣು ಏನು ಮಾಡಿದ ಅಂತ ನಿಮಗೇನಾದರೂ ಕಿಂಚಿತ್ ಯೋಚನೆ ಇದ್ದಿದ್ರೆ ಆ ವಿಷ್ಣು ದರ್ಶನವನ್ನ ಮಾಡಿಕೊಂಡು ವಿಷ್ಣು ಹತ್ರ ಹೋಗಬೇಕು ಅನ್ನೋದು ಗಮನನೇ ಇಲ್ವಲ್ಲ. ಅದಕ್ಕೆ ಹೇಳ್ತೀನಿ ಕೇಳಿ, ಇನ್ನೆಲ್ಲೂ ಅಲ್ಲ, ಇದೇ ನಮ್ಮ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಸಾನ್ನಿಧ್ಯ. ಅಂದರೆ ಚಿಕ್ಕನಾಯಕನಹಳ್ಳಿ ಅಂತ ಇಟ್ಕೊಳ್ಳೋಣ. ಆ ಚಿಕ್ಕನಾಯಕನಹಳ್ಳಿಯಿಂದ ಗವಿರಂಗಾಪುರ, ಈ ಗವಿರಂಗಾಪುರದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಕೂರ್ಮಾವತಾರ, ಆಮೆಯ ಅವತಾರದಲ್ಲೇ ನಾವು ನೋಡಬಹುದು. ಯಾರನ್ನ? ಮಹಾವಿಷ್ಣುನ. ಈ ಕ್ಷೇತ್ರದ ವಿಚಾರ, ಈ ಕ್ಷೇತ್ರದ ದರ್ಶನ ಖಂಡಿತವಾಗ್ಲೂ ನಿಮಗೆಲ್ಲ ತೋರಿಸ್ತೀನಿ. ಆದರೆ ಕೂರ್ಮಾವತಾರಕ್ಕೆ ಏನಾದರೂ ನೀವು ನಿಶ್ಚಿತವಾಗಿ ನಮಸ್ಕಾರ ಮಾಡಬೇಕು ಅಂದರೆ ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ, ನಮ್ಮ ಸಂಸ್ಕಾರದಲ್ಲಿ ನೀವು ಇಡಬೇಕಾದ್ದೇ ಅಷ್ಟೇ. ಉತ್ತರಾಭಿಮುಖಕ್ಕೆ ಉತ್ತರ ವಾಹಿನಿಯಲ್ಲಿ, ಅಂದರೆ ಮನೆಯಲ್ಲಿ ಉತ್ತರ ವಾಹಿನಿ ಅಂತ ಕರಿತೀವಿ. ಅಂದರೆ ದಕ್ಷಿಣಾಭಿಮುಖವಾಗಿ ಹೋದರೆ ದಕ್ಷಿಣ ವಾಹಿನಿ, ಪೂರ್ವಾಭಿಮುಖವಾಗಿ ಪೂರ್ವವಾಹಿನಿ. ಅಂದರೆ ನದಿ ಯಾವ ಕಡೆ ಹರಿಯುತ್ತೋ ಹಾಗೆ. ಉತ್ತರವಾಹಿನಿ ಅಂದರೆ ನಿಮ್ಮ ಮನೆಯಿಂದ ಉತ್ತರಕ್ಕೆ ಎಲ್ಲಿ ನೀರು ಹರಿಯುತ್ತೋ ಅಥವಾ ನಿಮ್ಮ ಮನೆ ಉತ್ತರದ ಭಾಗದ ಬಾಗಿಲೋ ಆ ಜಾಗದಲ್ಲಿ ಉತ್ತರಕ್ಕೆ ಒಂದು ವಿಶೇಷವಾಗಿ ಹುರುಳಿ. ಹುರುಳಿ ಅಂದರೆ ತಿನ್ನೋ ಹುರುಳಿ ಅಲ್ಲ ಸದ್ಯ. ಹುರುಳಿ ಅಂದರೆ ಆ ಪಾತ್ರೆ ಅಂತ ಅವತ್ತೇ ನಿಮಗೆ ತೋರಿಸಿದ್ದೀನಿ, ಸ್ಪಷ್ಟೀಕರಣ ಪಡಿಸಿದ್ದೀನಿ. ಕಂಚೋ, ತಾಮ್ರನೋ, ಹಿತ್ತಾಳಿನೋ, ಬೆಳ್ಳಿನೋ, ಮಣ್ಣಿಂದಾದರೂ ಸರಿ, ಅದರಲ್ಲಿ ನೀರನ್ನು ತುಂಬಿಸಿ ಮುಕ್ಕಾಲು ಭಾಗ ಒಳಗಡೆ ತ್ರಿಪೀಠ ಸ್ವರೂಪೆ ಅಂತ ಕರಿತೀವಿ. ಅಂದರೆ 3 ಪೀಠ, ಅಂದರೆ 3 ಪೀಠ ಅಂತ ಹೇಳ್ತೀವಿ. ಆ 3 ಪೀಠವನ್ನು ಇಟ್ಟು ಅದರ ಮೇಲೆ ಇರ್ತಕ್ಕಂಥ ದೀಪವನ್ನು ಇಡಿ ಅಂತ ಹೇಳಿದ್ವಿ. ಒಳಭಾಗದಲ್ಲಿ ಆಮೆನ ಇಡೋದು ಮರ್ತೋಗ್ತೀರಾ. ಆಮೆ ಉತ್ತರಕ್ಕೆ ನೋಡಬೇಕು. ಈ ಆಮೆ ಯಾರ್ಯಾರ ಮನೇಲಿ ಇಟ್ಕೊಂಡಿದಿರೋ, ಖಂಡಿತವಾಗ್ಲೂ ನೀರಲ್ಲಿ ಮುಳುಗಿಸಿದಿರೋ, ಉತ್ತರಾಭಿಮುಖಕ್ಕೆ ನೋಡುತ್ತೋ, ಖಂಡಿತವಾಗ್ಲೂ ಆ ಶಾಶ್ವತವಾಗಿರ್ತಕ್ಕಂಥ ಆಮೆ ಎಷ್ಟು ಮಟ್ಟಿಗೆ ಸ್ಥಿರವೋ, ಮುಳುಗದೇ ಇದ್ದ ಹಾಗೆ ನಿಮ್ಮ ಜೀವನವನ್ನು, ಮನೆಯನ್ನು ಕಾಪಾಡುತ್ತೆ. ಕೂರ್ಮಾವತಾರ ಮಹಾವಿಷ್ಣು. ಹಾಗೆ ಮೇರು ಪರ್ವತ ಅಂದರೆ ಶ್ರೀಚಕ್ರ. ಅದಕ್ಕೆ ನೀವೇನು ಮಾಡಬೇಕು ಅಂತ, ಒಂದು ಪುಟಾಣಿ ಮೇರು, ಇನ್ನು ಈ ಜಗತ್ತಲ್ಲಿ ಎಲ್ಲೂ ಸಿಗದೇ ಇರತಕ್ಕಂಥ ಮೇರುಗಳನ್ನ ಸಣ್ಣ ಪುಟ್ಟದ್ದು ಎಲ್ಲಾದರೂ ಕಾಣುತ್ತೆ ಅಂದರೆ ಎಲ್ಲಾದರೂ ಯಂತ್ರಗಳು ಶ್ರೀಚಕ್ರ ಸಿಗುತ್ತೆ. ಶ್ರೀಚಕ್ರ ಅದ್ರ ಮೇಲೆ ಇಡ್ಬೋದು. ಮೇರು ಮಾತ್ರ ನಾನು ಹೇಳ್ತೀನಿ, ಇಡೀ ಜಗತ್ತಲ್ಲಿ ಕೆಲವರೆಲ್ಲ ಕಾಸ್ಟ್ಲಿ, ಅದು ಕಾಸ್ಟ್ಲಿ, ಇದು ಕಾಸ್ಟ್ಲಿ, ಇಲ್ಲಿ ಅದೇನಂದರೆ ಮುಕ್ಕೋಗಿರುತ್ತೆ. ಸರಿಯಾದ ಒಂದು ವಿಶೇಷವಾಗಿದ್ದ ಶ್ರೀಚಕ್ರ ಮೇರುನ್ನ ನಾನೇ ನಿಮಗೆ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ಮುಖಾಂತರವಾಗಿ ವ್ಯವಸ್ಥಿತವಾಗಿ ಕೊಡಿಸ್ತೀನಿ. ನೀವೆಲ್ಲ ಅಲ್ಲಿ ಬಂದು ಕೊಂಡ್ಕೋಬೋದು. ಯಾಕೆಂದರೆ ಅದು ಕರೆಕ್ಟಾಗಿ ರೇಟ್ ಯಾರಿಗೂ ಗೊತ್ತಿರಲ್ಲ. ಉಜ್ಜಯಿನಿಯಲ್ಲಿ ಸಿಗುತ್ತೆ, ಕಾಶಿಯಲ್ಲಿ ಸಿಗುತ್ತೆ, ಅಕಸ್ಮಾತ್ ಇಲ್ಲದೆ ಶ್ರೀಲಂಕಾದಲ್ಲಿ ಸಿಗುತ್ತೆ. ಇಂಥ ಒಳ್ಳೆ ಒಳ್ಳೆ ಸ್ಥಾನದಲ್ಲಿ ಸಿಗುತ್ತೆ. ಕೆಲವರು ಕೊನಾರ್ಕಲ್ಲಿ ಯಾವತ್ತಾದರೂ ತಂದಿಡ್ತಾರೆ, ನೇಪಾಳಿಂದ ತಂದು ಅಲ್ಲಿ ಕೊಡ್ತಾರೆ. ನೇಪಾಳಕ್ಕೆ ಹೋಗೋರು ತಗೋಬಹುದು. ಇದನ್ನ ಬೇರೆ ಕಡೆ ತಗೊಂಡ್ರೆ ಮೂಲೆಗಳು ಮುಕ್ಕೋಗಿರುತ್ತೆ. ಅದಕ್ಕೆ ಶ್ರೀಚಕ್ರ ಮೇರುನ ಆಮೆ ಮೇಲೆ ಇಟ್ಟು ಪೂಜೆ ಮಾಡಬೇಕು. ಇವತ್ತು ನೀವು ಆಮೆಗಳೇನಿದೆ ಇದನ್ನೆಲ್ಲ ಪುಟ್ ಪುಟ್ ಆಮೆ ಎಲ್ಲ ತಗೊಂಡು ಹೇಳಿದ್ದೀನಿ. ಮಣ್ಣಿಂದಾದರೂ ಸರಿ, ಪಂಚಲೋಹದ್ದಾದರೂ ಸರಿ, ಹಿತ್ತಾಳಿದಾದರೂ ಸರಿ, ತಾಮ್ರದ್ದಾದರೂ ಸರಿ, ಗನ್ ಮೆಟಲ್ ಆದರೂ ಸರಿ. ಆದರೆ ಯಾವ ಕಾಲಕ್ಕೂ ಮರದ್ದಾಗಬಾರ್ದು. ಹೇಳಿದ್ದೀನಿ, ಮರದ್ದಾಗಬಾರ್ದು. ಕೇತು ದೋಷ ಬರುತ್ತೆ. ಅದು ಅಕಸ್ಮಾತ್ ಭಿನ್ನವಾಗಿರುತ್ತೆ, ಏನಾಗಿರುತ್ತೆ, ಲೋಪ ದೋಷ. ಅದಕ್ಕೆ ಹೇಳೋದು ಇಷ್ಟನ್ನೆಲ್ಲ ವ್ಯವಸ್ಥೆ ಮಾಡಿಕೊಂಡು ಆ ಆಮೆ ಕೂರ್ಮಾವತಾರ ಸ್ಥಿರವಾಗಿರೋದು ಉತ್ತರಕ್ಕೆ ತಿರುಗಿಸಿ, ಇವತ್ತು ಶ್ರೀಚಕ್ರ ಅಕಸ್ಮಾತ್ ನಿಮ್ಮಲ್ಲಿ ರೇಖಿದ್ದರೆ ಅದರ ಮೇಲೆ ಇಟ್ಟು ಪೂಜೆ ಮಾಡಿ, ಕುಂಕುಮಾರ್ಚನೆ ಮಾಡಿಕೊಂಡು ನಮ್ಮ ಮನೆಯ ಜೀವನ ಸ್ಥಿರವಾಗಿರಲಿ. ಅಂದರೆ ನೀವು ಗಂಜಿನೋ ಅಂಬ್ಳಿನೋ ಏನು ಕುಡಿತೀರೋ, ಇವತ್ತಿನ ದಿವಸ 100 ರೂಪಾಯಿ ಬರಲಿ ಬಾಡಿಗೆ, ಅಥವಾ ನಿಮ್ಮ ಮನೇಲಿ ಸ್ವಂತ ಉಪಯೋಗ ಆಗೋದೇ ಒಂದು 100 ರೂಪಾಯಿ ಖರ್ಚು ಬರ್ತಕ್ಕಂಥದ್ದು. ಇಲ್ಲ ನೀವು ಸಂಪಾದನೆ ಮಾಡೋದೇ ಒಂದು 100 ರೂಪಾಯೋ, 1000 ರೂಪಾಯೋ, 10,000 ರೂಪಾಯಿ, ಇಷ್ಟೇ ನಿಮ್ಮ ಯಥಾಶಕ್ತಿ. ಕಷ್ಟ ಅನ್ನೋದು ಪ್ರತಿಯೊಬ್ಬನಿಗೂ ಇರುತ್ತೆ. ಇಂಥ ಒಂದು ಕಷ್ಟವನ್ನು ನೋಡಪ್ಪ, ಏನು ನಡೆಸ್ಕೊಂಡು ಹೋಗ್ತಿದ್ಯಾ, ಅಟ್ಲೀಸ್ಟ್ ನಮ್ಮನ್ನು ಕೆಳಗೆ ಮಟ್ಟಕ್ಕೆ ತರಬೇಡ, ಇರೋ ಮಟ್ಟಕ್ಕಾದ್ರೂ ನಡೆಸ್ಕೊಂಡು ಹೋಗು, ಚೆನ್ನಾಗಿ ನಡೆಸ್ಕೊಂಡು ಹೋಗು, ಅಭಿವೃದ್ಧಿ ಪಡಿಸೋ ಇನ್ನು ಮೇಲೆ ಅಂತೇಳಿ ಕೂರ್ಮಾವತಾರನ ಸ್ಮರಣೆ ಮಾಡ್ಕೋಬೇಕು. ಅಂತಹ ಒಂದು ಕೂರ್ಮಾವತಾರನ ಸ್ಮರಣೆ ಮಾಡ್ಕೊಳ್ಳೋಕ್ಕೆ ಸುದಿನ, ಒಳ್ಳೆ ದಿನ. ಅದಕ್ಕೆ ಇವತ್ತು ನೀವು ಆ ಸ್ಮರಣೆ ಮಾಡ್ಕೋಬೇಕು. ನಾನು ನರಸಿಂಹಸ್ವಾಮಿ ವಿಚಾರ ಹೇಳ್ತಾ ಇದ್ದೆ. ನರಸಿಂಹಸ್ವಾಮಿಗೆ ಇವತ್ತು ಕೂರ್ಮಾವತಾರವನ್ನು ಸ್ಮರಣೆ ಮಾಡ್ಕೊಂಡ್ರೆ, ನರಸಿಂಹಸ್ವಾಮಿನ ಗೆದ್ರೆ ಕೂರ್ಮಾವತಾರದಲ್ಲಿ ಲಕ್ಷ್ಮಿ ಉಳಿತಾಳೆ. ಲಕ್ಷ್ಮಿ ಕೂರ್ಮಾವತಾರದ ಉಳಿದ್ರೆ ಸ್ಥಿರವಾಗಿ ಕುಬೇರ ಸಿಗ್ತಾನೆ, ಶಾಶ್ವತ ಧನ ಪ್ರಾಪ್ತಿ ಆಗುತ್ತೆ. ಅದಕ್ಕೆ ಇದೆಲ್ಲ 3 ಜನರ ಜಯಂತಿ ಬಹಳ ವಿಶೇಷವಾಗಿರ್ತಕ್ಕಂಥ ಇವತ್ತು. ಜ್ವಾಲಾಹೋ ಬಿಲಮಾಲೋಲ ಬರ್ಕೊಳ್ಳಿ. ಜ್ವಾಲಾಹೋ ಬಿಲಮಾಲೋಲ
ಕ್ರೋಢಕಾರಂಜ ಭಾರ್ಗವ, ಕ್ರೋಢಕಾರಂಜ ಭಾರ್ಗವ. ಯೋಗಾನಂದ ಛತ್ರವಟ ಪಾವನ, ಯೋಗ ಛತ್ರವಟ ಪಾವನ, ನವಮೂರ್ತಯೇ. 9 ಜನ ನವಮೂರ್ತಿಗಳು. ಒಂದೇ ಸಲ ಒಂದೇ ಶ್ಲೋಕದಲ್ಲಿ ನರಸಿಂಹ ಸ್ಮರಣೆಯನ್ನು ಮಾಡ್ಕೋಬೇಕು. ಜ್ವಾಲಾಹೋ ಬಿಲಮಾಲೋಲ ಕ್ರೋಢಕಾರಂಜ ಭಾರ್ಗವ ಯೋಗಾನಂದ ಛತ್ರವಟ ಪಾವನ ನವಮೂರ್ತಯೇ. ಈ ಶ್ಲೋಕವನ್ನ ಯಾರು 9 ಸಲ ಹೇಳ್ಕೊಂತಿರೋ ನವಗ್ರಹ ದೋಷಗಳು ಪರಿಪೂರ್ಣವಾಗಿ ಹೋಗ್ತಕ್ಕಂಥ ವಿಚಾರ. ನರಸಿಂಹ ಅನುಗ್ರಹ ನಿಮಗೆ ಸಿಗುತ್ತೆ. ಬಹಳ ಸಂತೋಷ. ಈ ಸೋಮವಾರದಂದು ಇವತ್ತೆಲ್ಲ ನಿಶಬ್ದ ವಾತಾವರಣದಲ್ಲಿ ಪ್ರತಿಯೊಬ್ಬರು ಕಾಂತಿಯಿಂದ ಕಾಯ್ತಾ ಇದ್ದೀರ. ಪ್ರತಿಯೊಬ್ಬನಿಗೂ ಆ ಚಂದ್ರ ಅನುಗ್ರಹ ಇವತ್ತು ಸಿಗಲಿ. ಸೋಮಾನುಗ್ರಹ ಅಂದರೆ, ಸೋಮ ಅಂದರೆ ಸಾಕ್ಷಾತ್ ಚಂದ್ರನೇ. ಅದೇ ಸೋಮ ಅಂತ ಮತ್ತೊಂದು ಹೆಸರಿರ್ತಕ್ಕಂಥವನು ಕುಬೇರನಿಗೆ. ಅವನ ಜಯಂತಿ ಇವತ್ತು. ಗುರುವಾರ, ಗುರು ಅಂತಕ್ಕಂಥದ್ದು ಉತ್ತರ ಭಾಗದಲ್ಲೇ ಕೂತಿರ್ತಾನೆ. ಅದಕ್ಕೆ ಉತ್ತರದಲ್ಲಿ ಯಾರು ಸೋಮವಾರದಂದು ಕುಬೇರನ ಅಂದರೆ ಕುಬೇರ ಆಸ್ಥಾನವನ್ನು ಎಲ್ಲಿಡಕ್ಕಾಗತ್ತೆ? ಸಾಕ್ಷಾತ್ತು ಆ ಮಹಾವಿಷ್ಣು ನಾರಾಯಣ ಸ್ವರೂಪದಲ್ಲಿರ್ತಾನೆ, ಪರಮೇಶ್ವರನು ಶಿವನ ಸ್ವರೂಪದಲ್ಲಿರ್ತಾನೆ. ಇವರಿಬ್ಬರನ್ನ ಹರಿಹರ ಸ್ವರೂಪ ಅಂತ ಕರಿತೀವಿ. ಇವರಿಬ್ಬರ ಅನುಗ್ರಹವನ್ನು ನರಸಿಂಹಸ್ವಾಮಿ ಕೊಟ್ಬಿಟ್ರೆ ಬಹಳ ಸಂತೋಷ. ಅದಕ್ಕೆ ಈ ಸೋಮವಾರದಿಂದ ನೆನೆಸ್ಕೊಂಡು ನೀವೆಲ್ಲ ಸ್ವಾತಿ ನಕ್ಷತ್ರಕ್ಕೆ ಏನು ಹೋಗಿ ಬಂದಿರಿ, ಇಷ್ಟು ವರ್ಷ ಆಗೋಯ್ತಲ್ಲ ಅಂತ ಬಹಳ ಸಂತೋಷಪಟ್ಟು ಇವತ್ತು ನರಸಿಂಹಸ್ವಾಮಿ ಸ್ಮರಣೆ ಮಾಡ್ಕೊಳ್ಳಿ. ಎಲ್ಲರೂ ಸಾಯಂಕಾಲ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಬಹಳ ಒಳ್ಳೆಯದಾಗಲಿ. ಆದರೆ ಆಮೇಲೆ ಮಾತ್ರ ಶ್ರೀಚಕ್ರ ಇಟ್ಟು ಪೂಜೆ ಮಾಡತಕ್ಕಂಥದ್ದು, ಕುಂಕುಮಾರ್ಚನೆ ಮಾಡ್ಕೊಂಡು ಅಭಿವೃದ್ಧಿನ ಕೇಳ್ಕೊಳ್ಳೋದು ಖಂಡಿತ ಮರಿಬೇಡಿ ಅಂತ ಮುಖಾಂತರ ಹೇಳ್ತಾ, ನಾವು ನೀವೆಲ್ಲ ಪ್ರತಿನಿತ್ಯ ಹೇಳ್ತಕ್ಕಂಥ ವಿಚಾರಗಳು ಏನು ಹೇಳ್ತೀವಿ ಗೊತ್ತೇ ಇದೆಯಲ್ಲ, ಹೇಳಿ ನೋಡೋಣ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.